ಯಾವ ಕಡೆಗೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ಪ್ರತಿ ದಾಖಲೆಗಳಿದೆ. ಜನಕ್ಕೇನು ಈ ಓದಕ್ ಬರಲ್ಲ ಅಂತ ಅನಕ್ಷರಸ್ಥರದ ಕನ್ನಡದ ಜನ, ನಿಮ್ದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ. ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂತ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು. ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು. ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬೈಯೋದು, ನೀವು ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು, ಈ ಡ್ರಾಮಾ ನಾವು ಪ್ರತಿ ದಿವಸ ಮಾಡ್ತಾ ಹೋಯ್ತು ಅಂತಂದ್ರೆ ಜನ ಏನಂತಾರೆ? ನಮ್ಮನ್ನು ಆಯ್ಕೆ ಮಾಡಿರುವಂತ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂತ ಒಂದು ಕಾಳಜಿ ನಮಗಿಲ್ವಾ? ಮಾತನಾಡೋದಕ್ಕೆ ಮಾತ್ರ ನಾವು ಸೋಷಿಯಲಿಸಮು ಸಮಾಜವಾದ ಅಂತ ಮಾತನಾಡಿ ಬಡವರಿಗೆ ಇನ್ನೊಬ್ಬರಿಗೆ ಇರುವಂತ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗ್ಬೇಕು? ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು? ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು. ಸೋಮವಾರದಿಂದ ಆಗ್ತಾ ಇರುವಂತ ಈ ದರ ಪರಿಷ್ಕರಣೆಯನ್ನ ಹೋಲ್ಡ್ ನಲ್ಲಿ ಇರಬೇಕು, ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ, ಇದು ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಇರುವಂತ ಮಾತುಕತೆ ಅಲ್ಲ. ಈ ಸುಳ್ಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ಹೋಗ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನೋದಾದ್ರೆ ಬೇರೆ ಎಲ್ಲಾ ಮೆಟ್ರೋ ಪ್ರೈಸ್ಗಳು ಜಾಸ್ತಿ ಆಗಬೇಕು, ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ? ಇಲ್ಲೇ ನೋಡಿ, 25 ಕಿಲೋಮೀಟರ್ ಮೇಲೆ ಪ್ರಯಾಣ ಮಾಡಕ್ಕೆ ಬೆಂಗಳೂರಿನಲ್ಲಿ 95 ರೂಪಾಯಿ, ಡೆಲ್ಲಿಲಿ 64 ರೂಪಾಯಿ, ಹೈದರಾಬಾದಲ್ಲಿ 69 ರೂಪಾಯಿ, ಚೆನ್ನೈಯಲ್ಲಿ ಬರೀ 50 ರೂಪಾಯಿ, ಮುಂಬೈಯಲ್ಲಿ 80 ರೂಪಾಯಿ, ಕಲ್ಕತ್ತಾದಲ್ಲಿ 24 ರೂಪಾಯಿ, ಲಕ್ನೋ 60 ರೂಪಾಯಿ, ಕೊಚ್ಚಿಲಿ 60 ರೂಪಾಯಿ. ಕೇಂದ್ರ ಸರ್ಕಾರ ಮಾಡಿದ್ರೆ ಇದೆಲ್ಲವೂ ಒಂದೇ ಆಗ್ಬೇಕಲ್ಲ, ಎಲ್ಲಾ ಕಡೆನೂ ಒಂದೇ ರೀತಿ ಏರಿಕೆ ಆಗ್ಬೇಕಲ್ಲ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅಥವಾ ಬೆಂಗಳೂರಿಗೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಮೋದಿ ಅವರು ಬೆಂಗಳೂರು ಮೆಟ್ರೋ ದರವನ್ನು ಮಾತ್ರ ಜಾಸ್ತಿ ಮಾಡ್ತಾರೆ ಅನ್ನೋದಾದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ. ಇಲ್ಲೇ ನಮಗೆ ನಾಳೆ ಚುನಾವಣೆ ಇಲ್ಲ, ಕಲ್ಕತ್ತಾದಲ್ಲಿ ಚುನಾವಣೆ ಇದೆ 2 ತಿಂಗಳಲ್ಲಿ, ಅಲ್ಲಿಗೆ ನಾವು ಏರಿಸ್ತಿದ್ವಿ. ಕಲ್ಕತ್ತಾದಲ್ಲಿ ಯಾಕೆ 50 ಕಿಲೋಮೀಟರ್ ಇದೆ, ಬೆಂಗಳೂರಿನ 95 ಇರಬೇಕಾದ್ರೆ? ಚೆನ್ನೈಯಲ್ಲಿ 2-3 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಕೆಟ್ಟ ಹೆಸರು ಬರಲಿ ರಾಜ್ಯ ಸರ್ಕಾರಕ್ಕೆ ಅಂತ ಕೇಂದ್ರ ಸರ್ಕಾರ ಏರ್ಸೋದಾಗಿದ್ದಿದ್ರೆ ಚೆನ್ನೈಯಲ್ಲೂ ಕೂಡ ಏರ್ಸಿರ್ತಿದ್ವಿ. ಚೆನ್ನೈಯಲ್ಲಿ ಯಾಕೆ 50 ರೂಪಾಯಿ ಇದೆ? ಯಾರಿಗೆ ಸುಳ್ಳು ಹೇಳ್ತೀರಿ ಸರ್? ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಇವತ್ತು ಈ ಡ್ರಾಮಾ ನಿಲ್ಸಿ. ನೀವು ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವಿಷ್ಟೇ ಮನವಿ ಮಾಡಿರೋದು, ರಾಜ್ಯ ಸರ್ಕಾರದಿಂದ ಈ ದರ ಏರಿಕೆ ಮಾಡೋದಿಕ್ಕೆ ನಿಮ್ಮ ಹತ್ರ ಪರಿಷ್ಕರಣೆಗೆ ಪ್ರಸ್ತಾಪ ಬಂತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಹೋಲ್ಡ್ ನಲ್ಲಿ ಇರಬೇಕು. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮತ್ತೆ ಮಾಡಿ ಅಂತ ನಿಮಗೆ ಪ್ರಸ್ತಾಪ ಕೊಟ್ಟರು ಅಂತಂದ್ರೆ ತಕ್ಷಣದಲ್ಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದೀವಿ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಪತ್ರ ಬರೀಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ. ನಾಳೆ ಕೂಡ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಕರಿ ಬ್ಯಾಂಡ್ ಹಾಕೊಂಡು ನಾನು ಅಶೋಕ್ ಅವರು ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಕೂಡ ಯೋಚನೆ ಮಾಡಿದ್ದೀವಿ.